ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಲವ್ ನೋಟ್ಸ್ ಇರುತ್ತೆ. ಲವ್ ನೋಟ್ಸ್ ಜೊತೆಗೆ ಏಂಜಲ್ಸ್ ಮೆಸೇಜ್ ಸಹ ಇರುತ್ತೆ. ಈ ಒಂದು ರೀಡಿಂಗ್ ಪ್ರತಿಯೊಬ್ಬರಿಗೂ ಕೂಡ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಮ ಪಾರ್ಟ್ನರ್ ನ ನೀವು ನೆನೆಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿದ್ರೆ ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ರೆಸೊನೇಟ್ ಆಗುತ್ತೆ ಅಂತ ಹೇಳ್ತಾ, ಸೊ ಇಲ್ಲಿ ನಾನು 2 ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಅಮೆಂಥಿಸ್ಟ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ರೋಸ್ ಕ್ವಾರ್ಟ್ಸ್. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್ ಇವಾಗ ರೀಡಿಂಗ್ ನ ಸ್ಟಾರ್ಟ್. ಗೈಸ್ ಯಾರೆಲ್ಲ ಅಮೆಂಥಿಸ್ಟ್ ನ ಚೂಸ್ ಮಾಡ್ಕೊಂಡಿದ್ದೀರಾ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಏನ್ ಥಿಂಕ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಸೊ ನಂಗೆ ಎಷ್ಟು ಫೀಲ್ ಆಗುತ್ತೆ ಅಷ್ಟು ಕಾರ್ಡ್ಸ್ ನಾನು ತಗೊಳ್ತೀನಿ. ಓಕೆ ಫೈನ್. ಸೊ ಫಸ್ಟ್ ನಾವು ಲವ್ ನೋಟ್ಸ್ ನ ನೋಡೋಣ, ಆಮೇಲೆ ವಿ ಕ್ಯಾನ್ ಗೋ ಫಾರ್ ಏಂಜಲ್ಸ್ ಮೆಸೇಜಸ್. ಓಕೆ, ಸೊ ಫಸ್ಟ್ ನಿಮ್ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದಾರೆ, ಏನ್ ಥಿಂಕ್ ಮಾಡ್ತಾ ಇದಾರೆ ಅನ್ನೋದನ್ನ ನೋಡೋಣ. ಸೊ ಐ ಡೋಂಟ್ ನೋ ವೇರ್ ಮೈ ಲೈಫ್ ಇಸ್ ಗೋಯಿಂಗ್ ಬಟ್ ಐ ಹೋಪ್ ಐ ಗೆಟ್ ದೇರ್ ವಿತ್ ಯು ಅಂತ ಬರ್ತಾ ಇದೆ. ಸೊ ಐ ಥಿಂಕ್ ಕೆಲವೊಂದ್ ಕಡೆ ಅವರ ಜೀವನದಲ್ಲಿ ಏನ್ ಆಗ್ತಾ ಇದೆ ಅನ್ನೋದು ನಿಮ್ಮ ವ್ಯಕ್ತಿಗೆ ಗೊತ್ತಾಗ್ತಾ ಇಲ್ಲ. ಲೈಫ್ ಹೇಗ್ ಹೋಗ್ತಾ ಇದೆ ಅದೇ ರೀತಿ ಗೋ ವಿತ್ ದ ಫ್ಲೋ ನಲ್ಲಿ ಹೋಗ್ತಾ ಇದ್ದಾರೆ. ಸೊ ಅವ್ರಿಗೆ ಒಂದು ನಂಬಿಕೆ ಇದೆ. ಸೊ ನನ್ನ ಜೀವನದಲ್ಲಿ ನಾನು ಕಷ್ಟಕ್ಕೆ ಬೀಳ್ತೀನೋ ಸುಖದಲ್ಲಿ ಇರ್ತೀನೋ, ಬಟ್ ನನಗೆ ಒಂದು ಭರವಸೆ ಇದೆ, ನನ್ನ ಜೀವನದ ಪರ್ಯಂತ ನನ್ನ ಜೀವನದ ಉದ್ದಾನೂ ಕೂಡ ನೀನು ನನ್ನ ಜೊತೆಗೆ ಜೀವನವನ್ನ ನಡೆಸ್ತೀಯಾ ಅಂತ ನನಗೆ ನಂಬಿಕೆ ಇದೆ, ಭರವಸೆ ಇದೆ ಅಂತ ಬರ್ತಾ ಇದೆ. ಸೊ ನನಗೆ ಗೊತ್ತಿಲ್ಲ ನನ್ನ ಲೈಫ್ ಹೇಗೆ ಹೋಗ್ತಾ ಇದೆ, ನನ್ನ ಲೈಫಲ್ಲಿ ಏನಾಗ್ತಾ ಇದೆ ಏನು ನನಗೆ ಗೊತ್ತಿಲ್ಲ, ಆದರೆ ನನಗೆ ಒಂದು ಭರವಸೆ ಇದೆ. ನನ್ನ ಜೀವನದಲ್ಲಿ ನಾನು ಏನಿದೆ ನನ್ನ ಜೀವನದಲ್ಲಿ ಅದನ್ನ ನೀನು ಕಷ್ಟ ಇದ್ರು ಕಷ್ಟನೂ ತುಗಿಸ್ಕೊಂಡು ಹೋಗ್ಬೇಕು, ಸುಖ ಇದ್ರು ಸುಖನೂ ತುಗಿಸ್ಕೊಂಡು ಹೋಗ್ಬೇಕು. ನನಗ್ ನಂಬಿಕೆ ಇದೆ ನೀನು ಅರ್ಥ ಮಾಡ್ಕೊಂಡು ನನ್ನ ಜೀವನ ಉದ್ದಾನೂ ಕೂಡ ನೀನು ನನ್ನ ಜೊತೆ ಹೆಜ್ಜೆ ಹಾಕ್ತೀಯ ಅಂತ ನನಗೆ ನಂಬಿಕೆ ಇದೆ ಅನ್ನೋದು ನಿಮ್ಮ ವ್ಯಕ್ತಿ ಇಲ್ಲಿ ನಿಮ್ಗೆ ಹೇಳ್ತಾ ಇದ್ದಾರೆ. ಓಕೆ, ಸೊ ಸೆಕೆಂಡ್ ಮೆಸೇಜ್, ಗಾಡ್ ಇಸ್ ಕೀಪಿಂಗ್ ಮೀ ಅಲೈವ್ ಬಟ್ ಯು ಆರ್ ಕೀಪಿಂಗ್ ಮೀ ಇನ್ ಲವ್ ಅಂತ ಬರ್ತಾ ಇದೆ. ಸೊ ದೇವರು ನನಗೆ ಜೀವ ಕೊಟ್ಟಿದ್ದಾರೆ, ಜೀವನ ಕೊಟ್ಟಿದ್ದಾರೆ, ಆದರೆ ಆ ಒಂದು ಜೀವಕ್ಕೆ ನೀನು ಪ್ರೀತಿನ ಕೊಟ್ಟಿದೀಯಾ ಅಂತ ಇಲ್ಲಿ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿಗೆ ನೀವು ತುಂಬಾನೇ ಪ್ರೀತಿ ಕೊಟ್ಟಿದ್ದೀರಾ, ತುಂಬಾನೇ ಪ್ರೀತಿಸ್ತೀರಾ, ಅದೆಲ್ಲನೂ ಕೂಡ ನಿಮ್ಮ ವ್ಯಕ್ತಿಗೆ ಗೊತ್ತಿದೆ. ಸೊ ಹೇಳ್ತಾ ಇದ್ದಾರೆ ದೇವರು ನನಗೆ ಜೀವನ ಕೊಟ್ಟಿದ್ದಾರೆ, ಒಂದು ಲೈಫ್ ಕೊಟ್ಟಿದ್ದಾರೆ, ಆ ಒಂದು ಲೈಫ್ಗೆ ನೀನು ಪ್ರೀತಿನ ಕೊಟ್ಟಿದ್ಯಾ, ನೀನು ನನ್ನ ತುಂಬಾ ಪ್ರೀತಿ ಮಾಡ್ತಾ ಇದೀಯಾ, ನನಗೆ ತುಂಬಾ ಹೆಮ್ಮೆ ಆಗತ್ತೆ ನಿನ್ನ ನೋಡಿದಾಗ. ಇದು ನಿಮ್ಮ ವ್ಯಕ್ತಿ ಮನ್ಸಿನಲ್ಲಿ ಇರೋದು. ಓಕೆ, ಸೊ ನೆಕ್ಸ್ಟ್, ಬೀಯಿಂಗ್ ಇನ್ ಲವ್ ವಿತ್ ಯು ಮೇಕ್ಸ್ ಎವ್ರಿ ಮಾರ್ನಿಂಗ್ ವರ್ತ್ ಗೆಟಿಂಗ್ ಅಪ್ ಫಾರ್ ಯು ಅಂತ ಬರ್ತಾ ಇದೆ. ಸೊ ಪ್ರತಿದಿನ ನಿನ್ನ ಜೊತೆಗೆ ಪ್ರೀತಿನಲ್ಲಿ ಬೀಳ್ತಾ ಇದ್ದೀನಿ ಅಂಡ್ ಪ್ರತಿದಿನ ನಿನಗೋಸ್ಕರ ಜೀವನವನ್ನ ನಾನು ಲೀಡ್ ಮಾಡ್ತಾ ಇದ್ದೀನಿ, ನಿನ್ಗೋಸ್ಕರ ಏನ್ ಬೆಳಗ್ಗೆ ಎದ್ದೇಳ್ತಾ ಇದ್ದೀನಿ ಅದೆಲ್ಲೋ ಒಂದ್ ಕಡೆ ನನಗೆ ತುಂಬಾ ವರ್ತ್ ಇದೆ ಅಂತ ನನಗೆ ಫೀಲ್ ಇದೆ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಅ ಥಾಟ್ ದಟ್ ಈ ಒಂದು ವ್ಯಕ್ತಿ ನಿಮಗೋಸ್ಕರನೇ ಲೈಫ್ ನ ಲೀಡ್ ಮಾಡ್ತಾ ಇದಾರೆ, ನಿಮ್ಗೋಸ್ಕರ ಬೆಳಗ್ಗೆ ಎದ್ದಿದ ತಕ್ಷಣ ನಿಮ್ಗೋಸ್ಕರನೇ ಅವರು ಇದಾರೆ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಅವ್ರಿಗೆ ತುಂಬಾ ಹೆಮ್ಮೆ ಆಗತ್ತೆ. ಮತ್ತೆ ಅದಕ್ಕೆ ನಾನು ನಿನ್ಗೋಸ್ಕರ ಏನ್ ಲೈಫ್ ನ ಲೀಡ್ ಮಾಡ್ತಾ ಇದ್ದೀನಿ, ನಿನ್ಗೋಸ್ಕರ ಏನ್ ಬೆಳಗ್ಗೆ ಎದ್ದೇಳ್ತಾ ಇದ್ದೀನಿ ಅದೆಲ್ಲ ಒಂದ್ ಕಡೆ ತುಂಬಾ ಇಂಪಾರ್ಟೆಂಟ್ ಇದೆ, ತುಂಬಾ ಬೆಲೆ ಇದೆ ಅಂತ ನನಗೆ ಅನ್ಸುತ್ತೆ ಅಂತ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ನೆಕ್ಸ್ಟ್, I choose you over and over and over without pause, without a doubt, in a heartbeat, I'll keep choosing you ಅಂತ ಬರ್ತಾ ಇದೆ. ಸೊ ನಿನಗೆ ಒಂದು ಯಾವುದೇ ರೀತಿ ಈ ಮೆಸೇಜ್ ಏನು ಅಂತ ಹೇಳ್ತಾ ಇದೆ ಅಂದ್ರೆ, ನಿಮ್ಮ ವ್ಯಕ್ತಿ ನೀವು ಎಷ್ಟೇ ದೂರ ಹೋಗ್ತಾ ಇದ್ರು ಕೂಡ ನಿಮ್ಮ ವ್ಯಕ್ತಿ ನಿಮ್ಮನ್ನ ಚೂಸ್ ಮಾಡ್ತಾನೆ ಇರ್ತಾರೆ, ನಿಮ್ಮ ಹತ್ರ ಬರ್ತಾನೆ ಇರ್ತಾರೆ, ನಿಮ್ಮ ಪ್ರೀತಿನ ಅವರು ಚೇಸ್ ಮಾಡ್ತಾನೆ ಇರ್ತಾರೆ, ನಿಮ್ಮನ್ನ ಅವ್ರು ಯಾವಾಗ್ಲೂ ಕೂಡ ಭೇಟಿಯಾಗಿ ಎಲ್ಲಾನು ಕೂಡ ಸರಿಪಡಿಸ್ಕೊಳ್ತಾರೆ ಅಂತ ಇಲ್ಲಿ ಬರ್ತಾ ಇದೆ. ಸೊ ನೀವು ಎಷ್ಟೇ ದೂರ ನಿಮ್ಮ ವ್ಯಕ್ತಿಯಿಂದ ಹೋದ್ರೂ ಕೂಡ ಅವರು ನಿಮ್ಮನ್ನ ಚೂಸ್ ಮಾಡ್ತಾನೆ ಇರ್ತಾರೆ, ಚೇಸ್ ಮಾಡ್ತಾನೆ ಇರ್ತಾರೆ. ನಿಮ್ಮ ಪ್ರೀತಿನ ಪಡ್ಕೊಳ್ಳೋದಕ್ಕೆ ಅವ್ರು ಎಷ್ಟೇ ರಿಸ್ಕ್ ನ ತಗೊಳ್ಳೋದಕ್ಕೂ ನಿಮ್ಮ ವ್ಯಕ್ತಿ ರೆಡಿ ಇದ್ದಾರೆ, ಅದು ಇಲ್ಲಿ ನಿಮ್ಮ ವ್ಯಕ್ತಿ ಹೇಳ್ತಾ ಇರೋದು. ಓಕೆ, ಸೊ ನೆಕ್ಸ್ಟ್,
ಐ ಆಮ್ ವೆರಿ ಲಕ್ಕಿ ಟು ಕಾಲ್ ಯು ದಟ್ ಯು ಆರ್ ಮೈನ್ ಅಂತ ಬರ್ತಾ ಇದೆ. ಸೊ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ, ನೀನು ನನ್ನ ವ್ಯಕ್ತಿ, ನಾನು ನಿನ್ನ ಪ್ರೇಮಿ ಅಂತ ಹೇಳ್ಕೊಳಕ್ಕೆ ತುಂಬಾ ಅದೃಷ್ಟ ಮಾಡಿದ್ದೀನಿ. ಒಂದು ಅದೃಷ್ಟ ಮಾಡಿದ್ರೆ ಮಾತ್ರ ಈ ತರ ಒಂದು ಲೈಫ್ ಪಾರ್ಟ್ನರ್ ಸಿಗ್ತಾರೆ ಅನ್ನೋದು ನಿಮ್ಮ ವ್ಯಕ್ತಿ ಮನಸ್ಸಿನಲ್ಲಿದೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ವೆರಿ ಲಕ್ಕಿ. ಸೊ ತುಂಬಾ ಅದೃಷ್ಟ ಮಾಡಿದ್ದೀನಿ ನಾನು, ಇಂಥ ವ್ಯಕ್ತಿ ನನ್ನ ಲೈಫ್ ಪಾರ್ಟ್ನರ್ ಆಗಿ ನಾನು ಪಡ್ಕೊಳ್ಳೋದಕ್ಕೆ ಅದೃಷ್ಟ ಮಾಡಿದ್ರೆ ಮಾತ್ರ ಇಂಥ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಸಿಗ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್, ಯು ಮೇ ಹೋಲ್ಡ್ ಮೈ ಹ್ಯಾಂಡ್ ಫಾರ್ ಎ ವೈಲ್ ಬಟ್ ಯು ಹೋಲ್ಡ್ ಮೈ ಹಾರ್ಟ್ ಫಾರ್ ಎವರ್ ಅಂತ ಬರ್ತಾ ಇದೆ. ಸೊ ನೀನು ನನ್ನ ಕೈನ ಒಂದು ಕೆಲವು ಕ್ಷಣ ಇಟ್ಕೊಳ್ಬಹುದು, ಆದರೆ ನೀನು ನನ್ನ ನಿನ್ನ ನೆನಪುಗಳಲ್ಲಿ ಯಾವಾಗ್ಲೂ ಕೂಡ ನನ್ನ ಹೃದಯ, ನನ್ನ ಮನಸ್ಸು ಕಾಯ್ತಾನೆ ಇರುತ್ತೆ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಆಲ್ವೇಸ್ ಫೀಲ್ ಯು ಆರ್ ದ ಒನ್ ಫಾರ್ ದಮ್. ಯಾವಾಗ್ಲೂ ಈ ಒಂದು ವ್ಯಕ್ತಿ ಜೊತೆಗೆ ನಾನು ಇರಬೇಕು, ಪ್ರೀತಿನ ಲೀಡ್ ಮಾಡಬೇಕು, ಈ ಒಂದು ವ್ಯಕ್ತಿ ಜೊತೆಗೆ ಲೈಫ್ನ ಹೇಗೆ ಬರುತ್ತೋ ಹಾಗೆ ಸ್ವೀಕಾರ ಮಾಡಿ ಇವ್ರ ಜೊತೆ ಮುಂದೆ ಹೋಗ್ಬಿಡೋಣ ಅನ್ನೋ ಒಂದು ನಂಬಿಕೆ ನಿಮ್ಮ ವ್ಯಕ್ತಿಗೆ ಇದೆ. ಓಕೆ, ಸೊ ಗೈಡೆನ್ಸ್ ಏನ್ ಬರ್ತಾ ಇದೆ ಅನ್ನೋದನ್ನ ನೋಡೋಣ. ಸೊ ಬಾಟಮ್ ಆಫ್ ದಿ ಕಾರ್ಡ್ ಲುಕ್ ಫಾರ್ ಎ ಸೈನ್ ಅಂತ ಬರ್ತಾ ಇದೆ. ಸೊ ನೋ ಅಂತ ಬರ್ತಾ ಇದೆ ಅಂಡ್ ಲುಕ್ ಫಾರ್ ಎ ಸೈನ್. ಓಕೆ, ಎಲ್ಲೊಂದ್ ಕಡೆ ನೋ ಅಂತ ಬರ್ತಾ ಇದೆ ಅಂದ್ರೆ ಮೇ ಬಿ ನೀವೇನ್ ಯೋಚನೆ ಮಾಡ್ತಾ ಇದ್ರ, ಏನ್ ಥಿಂಕ್ ಮಾಡ್ತಾ ಇದ್ರ ಅದು ಸರಿ ಇಲ್ಲದೆ ಇರ್ಬೋದು. ಐ ಥಿಂಕ್ ನೀವು ನಿಮ್ಮ ವ್ಯಕ್ತಿ ಮೇಲೆ ಎಲ್ಲೊಂದ್ ಕಡೆ ನಂಬಿಕೆ ಇಡ್ತಾ ಇಲ್ಲ, ಟ್ರಸ್ಟ್ ಮಾಡ್ತಾ ಇಲ್ಲ, ಅವ್ರು ಹೇಳೋದೆಲ್ಲ ಸುಳ್ಳು ಅಂತ ಅನ್ಕೊಳ್ತಾ ಇರ್ಬೋದು, ಅಥವಾ ಅವರ ವರ್ಡ್ಸ್ ಮೇಲೆ ನಿಮ್ಗೆ ನಂಬಿಕೆ ಬರ್ತಾ ಇಲ್ಲ ಅಂತ ಅಂದ್ರೆ ಅದಕ್ಕೆ ನೋ ಅಂತ ಬರ್ತಾ ಇದೆ. ಇಲ್ಲ, ನೀವು ಅವರ ಮಾತುಗಳನ್ನ ನೀವು ನಂಬಬೇಕು, ಅವರ ಮಾತುಗಳು ಏನ್ ಹೇಳ್ತಾ ಇದಾರೆ ಅದನ್ನ ಕೇಳಿಸ್ಕೊಂಡು ಅದಕ್ಕೆ ನೀವು ಸರಿಯಾಗಿ ರೆಸ್ಪಾನ್ಸ್ ಮಾಡಬೇಕು ಅನ್ನೋದು ಇಲ್ಲಿ ನಿಮ್ಗೆ ವಾರ್ನಿಂಗ್ ಬರ್ತಾ ಇದೆ. ಅಂಡ್ ಲುಕ್ ಫಾರ್ ಎ ಸೈನ್ ಅಂತ ಬರ್ತಾ ಇದೆ. ಮೇ ಬಿ ಈ ಒಂದು ಕನೆಕ್ಷನ್ಗೆ, ಈ ಒಂದು ರಿಲೇಶನ್ಶಿಪ್ಗೆ ನಿಮ್ಗೆ ಹಲವಾರು ಬಾರಿ ಯೂನಿವರ್ಸ್ ಆಗ್ಲಿ ಅಥವಾ ಏಂಜಲ್ಸ್ ಆಗ್ಲಿ ತುಂಬಾ ಕಮ್ಯುನಿಕೇಟ್ ಮಾಡ್ತಾ ಇದಾರೆ, ಗೈಡೆನ್ಸ್ ಕೊಡ್ತಾ ಇದಾರೆ. ನೀವು ಜಾಸ್ತಿ ಏಂಜಲ್ಸ್ ನಂಬರ್ಸ್ ನ ನೋಡ್ತಾ ಇರಬಹುದು, ಫೆದರ್ಸ್ ನ ನೋಡ್ತಾ ಇರಬಹುದು. ಇದೆಲ್ಲ ಒಂದು ಸೈನ್, ಅದ್ರಲ್ಲಿ ಏನೋ ಒಂದು ಇದೆ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳು ಸಿಗ್ತಾ ಇದೆ, ಅದನ್ನ ಮೇ ಬಿ ನೀವು ಸರಿಯಾಗಿ ಗಮನಿಸ್ತಾ ಇಲ್ಲ ಅಂತ ಅಂದ್ರೆ ಲುಕ್ ಫಾರ್ ಎ ಸೈನ್. ನಾನು ಆಲ್ರೆಡಿ ಸೈನ್ ನ ಕೊಟ್ಟಿದ್ದೀನಿ, ಅದನ್ನ ನೀನು ಗಮನಿಸ್ತಾ ಇಲ್ಲ ಅನ್ನೋದು ಇಲ್ಲಿ ಬರ್ತಾ ಇದೆ. ಸೊ ಸೈನ್ ಏನ್ ಬರ್ತಾ ಇದೆ ಅದನ್ನ ಸರಿಯಾಗಿ ಅದನ್ನ ಅರ್ಥ ಮಾಡ್ಕೊಂಡು ಮುಂದೆ ಹೋಗಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್. ಯಾರೆಲ್ಲ ರೋಸ್ ಕಾರ್ಡ್ಸ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದಾರೆ, ಏನ್ ಥಿಂಕ್ ಮಾಡ್ತಾ ಇದಾರೆ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಓಕೆ, ಸೊ ನೋಡೋಣ ನಿಮ್ಮ ವ್ಯಕ್ತಿ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ. ಸೊ ಐ ಕಾಂಟ್ ವೇಟ್ ಟು ಸ್ಪೆಂಡ್ ದ ರೆಸ್ಟ್ ಆಫ್ ಮೈ ಲೈಫ್ ವಿತ್ ಯು ಅಂತ ಬರ್ತಾ ಇದೆ. ಸೊ ಮೇ ಬಿ ದಿಸ್ ಪರ್ಸನ್ ಇಸ್ ಆಲ್ವೇಸ್ ಫೀಲಿಂಗ್ ದಟ್ ನಿನ್ನ ಜೊತೆಗೆ ಲೈಫ್ ನ ಲೀಡ್ ಮಾಡಬೇಕು, ನಿನ್ನ ಜೊತೆಗೆ ಫ್ಯಾಮಿಲಿ ಮಾಡ್ಕೊಳ್ಳೋದ್ರಲ್ಲಿ ನಾನು ವೆಯ್ಟ್ ಮಾಡೋದಕ್ಕಾಗಲ್ಲ, ಆದಷ್ಟು ಬೇಗ ನಾವಿಬ್ರು ಮದ್ವೆ ಆಗ್ಬೇಕು, ಫ್ಯಾಮಿಲಿ ಮಾಡ್ಕೊಳ್ಬೇಕು, ಲೈಫ್ ನ ಒಟ್ಟಿಗೆ ಚಿರಪ್ ಮಾಡಬೇಕು ಅನ್ನೋದು ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿದೆ. ಐ ಥಿಂಕ್ ಯಾರೆಲ್ಲ ಮ್ಯಾರೇಜ್ ಕಮಿಟ್ಮೆಂಟ್ ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರ, ಡೆಫಿನೆಟ್ಲಿ ಮುಂದೆ ಬರುವಂತ ದಿನಗಳಲ್ಲಿ ಮ್ಯಾರೇಜ್ ಕಮಿಟ್ಮೆಂಟ್, ಮ್ಯಾರೇಜ್ ರಿಲೇಟೆಡ್ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತಾರೆ ಅಂತ ಹೇಳ್ಬೋದು. ಸೊ ಅವ್ರಿಗೂ ಕೂಡ ವೆಯ್ಟ್ ಮಾಡೋದಿಕ್ ಆಗಲ್ಲ, ನಿನ್ನ ಜೊತೆಗೆ ಯಾವಾಗ ಲೈಫ್ ನ ಲೀಡ್ ಮಾಡ್ತೀನಿ ಅನ್ನೋ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಕೂಡ ಇದ್ದೀನಿ, ನಾನು ಇನ್ನೂ ಕೂಡ ಕಾಯೋದಿಕ್ ಆಗೋದಿಲ್ಲ ಅಂತ ಇಲ್ಲಿ ಒಂದು ಮೆಸೇಜಸ್ ಬರ್ತಾ ಇದೆ. ಸೊ ಎಸ್, ನೆಕ್ಸ್ಟ್, ಯು ಆರ್ ದ ಪಾರ್ಟ್ ಆಫ್ ಮೀ ಐ ಆಲ್ವೇಸ್ ನೀಡ್ ಅಂತ ಬರ್ತಾ ಇದೆ. ಸೊ ಅವರ ಜೀವನದಲ್ಲಿ ನೀವು ಒಂದು ಅರ್ಧ ಭಾಗ ಆಗಿದ್ದೀರಾ, ಆ ಒಂದು ಅರ್ಧ ಭಾಗ ಯಾವಾಗ್ಲೂ ಕೂಡ ಅವರ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಅವರ ಲೈಫ್ ಅಲ್ಲಿ ನೀವು ಒಂದು ಅರ್ಧ ಭಾಗ ಆಗೋಗಿದ್ದೀರಾ, ಅರ್ಧ ಪಾರ್ಟ್ ಆಗೋಗಿದ್ದೀರಾ. ಸೊ ಅವರ ಜೀವನದಲ್ಲಿ ನೀವಿರ್ಲೇಬೇಕು ಅಟ್ ಎನಿ ಕಾಸ್ಟ್. ಅವ್ರ ಜೀವನದಲ್ಲಿ ಎಷ್ಟೇ ಕಷ್ಟ ಇರ್ಲಿ, ಸುಖ ಇರ್ಲಿ, ಅಥವಾ ಎಷ್ಟೇ ರಿಸ್ಕ್ ಇರ್ಲಿ, ಅವರ ಜೀವನದಲ್ಲಿ ನೀವಿದ್ರೆ ಮಾತ್ರ ಈ ಒಂದು ವ್ಯಕ್ತಿ ಖುಷಿಯಾಗಿರ್ತಾರೆ ಅನ್ನೋದು ಒಂದು ಮನದಾಳದಲ್ಲಿ ಬರ್ತಾ ಇರುವಂತ ಮೆಸೇಜಸ್ ಅಂತ ಹೇಳ್ಬೋದು. ಸೊ ತುಂಬಾ ನಿಮ್ಗೋಸ್ಕರ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಮುಂದೆ ಬರುವಂತ ದಿನಗಳಲ್ಲಿ. ಓಕೆ, ಸೊ ನೆಕ್ಸ್ಟ್, ವಾವ್ ವಾವ್. For every day I miss you, for every hour I need you, for every minute I feel you, for every second I want you forever ಅಂತ ಬರ್ತಾ ಇದೆ. ಸೊ ಪ್ರತಿ ದಿನ ನಾನು ನಿನ್ನನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ಪ್ರತಿ ಗಂಟೆನೂ ಕೂಡ ನಾನು ನಿನ್ನನ್ನ ಬಯಸ್ತೀನಿ, ಪ್ರತಿ ನಿಮಿಷನೂ ಕೂಡ
ನೀನು ನನ್ನವಳಾಗಿರ್ಬೇಕು, ನನ್ನವನಾಗಿರ್ಬೇಕು ಅಂತ ಯಾವಾಗ್ಲೂ ಕೂಡ ಆಶಿಸ್ತಾನೆ ಇರ್ತೀನಿ. ಅಂಡ್ ಯಾವಾಗ್ಲೂ ನೀನು ನನ್ನ ಜೊತೆಗೆ ಇದೇ ರೀತಿ ಜೀವನ ಉದ್ದಕ್ಕೂ ಫಾರ್ ಎವರ್ ವರ್ಗೂ ಇರಬೇಕು ಅನ್ನೋದು ನಿಮ್ಮ ವ್ಯಕ್ತಿಯ ಆಸೆ ಆಗಿದೆ. ಸೊ ಡೆಫಿನೆಟ್ಲಿ ಇಲ್ಲಿ ನಿಮ್ಗೆ ಹೇಳ್ತಾ ಇದ್ದಾರೆ, ಪ್ರತಿದಿನ, ಪ್ರತಿ ಗಂಟೆ, ಪ್ರತಿ ನಿಮಿಷನೂ ಕೂಡ ನಾನು ನಿನ್ನ ಬಗ್ಗೆ ಯೋಚನೆ ಮಾಡ್ತೀನಿ, ಥಿಂಕ್ ಮಾಡ್ತೀನಿ, ಮಿಸ್ ಮಾಡ್ತೀನಿ. ಯಾವಾಗ್ಲೂ ಕೂಡ ನಾನು ನಿನ್ನ ಜೊತೆಗೆ ಇದೇ ರೀತಿ ಜೀವನದಲ್ಲಿ ಇರಬೇಕು ಅಂತ ನಾನು ಆಶಿಸ್ತಾನೆ ಇರ್ತೀನಿ, ಪ್ರೇಯರ್ಸ್ ಮಾಡ್ತಾನೆ ಇರ್ತೀನಿ. ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಹಚ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ತುಂಬಾ ಎಮೋಷನಲ್ ಆಗಿ ಅಟ್ಯಾಚ್ಡ್ ಆಗಿದ್ದಾರೆ. ಸೊ ಅವರು ನಿಮ್ಮನ್ನ ಕಳ್ಕೊಳ್ಳೋಕೆ ಡೆಫಿನೆಟ್ಲಿ ಇಷ್ಟ ಪಡೋದಿಲ್ಲ. ಸೊ ಡೆಫಿನೆಟ್ಲಿ ಅದನ್ನ ಇಲ್ಲಿ ಈ ಒಂದು ಮೆಸೇಜಸ್ ಇಂದ ಅರ್ಥ ಆಗ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಐ ಬಿಲೀವ್ ಇನ್ ಯು ಅಂತ ಬರ್ತಾ ಇದೆ. ವಾವ್. ಸೊ ಎಲ್ಲ ಒಂದು ಕಡೆ ಅವ್ರು ಯಾರನ್ನಾದ್ರೂ ನಂಬ್ತಾರೆ, ಬಿಲೀವ್ ಮಾಡ್ತಾರೆ, ನಂಬಿಕೆ ಇಟ್ಟಿದ್ದಾರೆ, ನಂಬಿಕಸ್ಥ ವ್ಯಕ್ತಿ ಯಾರಾದ್ರೂ ಅವರ ಜೀವನದಲ್ಲಿ ಇದ್ದಾರೆ ಅಂತ ಅಂದ್ರೆ ಅದು ನೀವು ಮಾತ್ರ ಅಂತ ಹೇಳ್ಬೋದು. ಐ ಬಿಲೀವ್ ಇನ್ ಯು ಅಂತ ಬರ್ತಾ ಇದೆ. ಸೊ ಅವರು ನಿಮ್ಮನ್ನ ತುಂಬಾ ಬಿಲೀವ್ ಮಾಡಿದ್ದಾರೆ, ನಂಬಿಕೆ ಇಟ್ಕೊಂಡಿದ್ದಾರೆ. ನನ್ನ ವ್ಯಕ್ತಿ ನನ್ನ ಯಾವಾಗ್ಲೂ ಕೂಡ ಇದೇ ರೀತಿ ನೋಡ್ಕೊಳ್ತಾರೆ, ಇದೇ ರೀತಿ ನನ್ನ ಜೀವನದಲ್ಲಿ ಸಪೋರ್ಟ್ ಮಾಡ್ತಾರೆ, ಮೋಟಿವೇಟ್ ಮಾಡ್ತಾರೆ, ಪ್ರೀತಿ ಮಾಡ್ತಾರೆ, ಕೇರ್ ಮಾಡ್ತಾರೆ ಅನ್ನೋದು ಅವ್ರಿಗೆ ತುಂಬಾ ನಿಮ್ಮ ಮೇಲೆ ಅಪಾರವಾದಂತ ಒಂದು ನಂಬಿಕೆ ಡೆಫಿನೆಟ್ಲಿ ಇದೆ. ಓಕೆ, ಸೊ ನೆಕ್ಸ್ಟ್ ಐ ನೆವರ್ ಲವ್ಡ್ ಎನಿಬಡಿ ದ ವೇ ಐ ಲವ್ ಯು ಅಂತ ಬರ್ತಾ ಇದೆ. ಸೊ ನಾನು ಈ ಹಿಂದೆ ನಾನು ಯಾರನ್ನೂ ಈ ತರ ಇಷ್ಟಪಟ್ಟಿಲ್ಲ, ನಾನು ನಿನ್ನನ್ನ ಮಾತ್ರ ಈ ತರ ಇಷ್ಟಪಡ್ತಾ ಇದ್ದೀನಿ. ಸೊ ನಿನಗೆ ನಾನು ಏನಿವತ್ತು ಪ್ರೀತಿ ಕೊಡ್ತಾ ಇದ್ದೀನಿ, ಏನಿವತ್ತು ನಾನು ಪ್ರೀತಿಸ್ತಾ ಇದ್ದೀನಲ್ಲ, ಈ ಒಂದು ಪ್ರೀತಿನ ನಾನು ಯಾರಿಗೂ ಕೂಡ ಪ್ರೀತಿ ಮಾಡಿಲ್ಲ ಈ ತರ, ಇದೇ ನೀನೇ ಫಸ್ಟ್ ಅಂಡ್ ಲಾಸ್ಟ್ ಅಂತ ಬರ್ತಾ ಇದೆ. ಸೊ ಇವರು ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರೆ. ಈ ಒಂದು ಪ್ರೀತಿ ಏನ್ ಕೊಟ್ಟಿದ್ದಾರೆ, ಈ ಪ್ರೀತಿನ ಅವರು ಈ ಹಿಂದೆ ಯಾರಿಗೂ ಕೂಡ ಆ ಒಂದು ಪ್ರೀತಿನ ಕೊಟ್ಟಿಲ್ಲ. ಆ ಒಂದು ಸ್ಥಾನನ ನಿಮಗೆ ಮಾತ್ರ ಅವರ ಲೈಫ್ ಅಲ್ಲಿ ಮೊದಲು ಕೊಡ್ತಾ ಇರೋದು. ಇದು ಇಲ್ಲಿ ನಿಮ್ಗೆ ಹೇಳ್ತಾ ಇದ್ದಾರೆ. Okay, so meeting you was the best thing that ever happened to me in my life and I am forever thankful to the universe for that ಅಂತ ಬರ್ತಾ ಇದೆ. ಸೊ ನಿಮ್ಮನ್ನ ಭೇಟಿ ಮಾಡಿದಂತ ಕ್ಷಣ ಏನಿದೆಲ್ಲ, ಆ ಕ್ಷಣ ನನಗೆ ತುಂಬಾ ಅದ್ಭುತವಾದಂತ ಜೀವನದಲ್ಲಿ ನನಗೆ ಸಿಕ್ಕಿರುವಂತ ಸಮಯ ಅದು. ಅವತ್ತಿನ ದಿನ ನಾನು ನಿನ್ನ ಭೇಟಿ ಮಾಡಿಲ್ಲ ಅಂದಿದ್ರೆ ಬಹುಶಃ ನಾವಿಬ್ರು ಈ ಒಂದು ರೀತಿನಲ್ಲಿ ಸಂಬಂಧದಲ್ಲಿ ಇರ್ತಾನೆ ಇರ್ಲಿಲ್ಲ. ಆ ಒಂದು ಭೇಟಿ ಮಾಡಿದಂತ ಆ ಒಂದು ಕ್ಷಣಕ್ಕೆ ನಾನು ಚಿರಋಣಿ ಆಗಿರ್ಬೇಕು, ಯಾವಾಗ್ಲೂ ಕೂಡ ನಾನು ಯೂನಿವರ್ಸ್ಗೆ ಗ್ರೇಟ್ಫುಲ್ ಆಗಿರ್ಬೇಕು ಅಂತ ಇಲ್ಲಿ ಮೆಸೇಜಸ್ ಬರ್ತಾ ಇದೆ. ಓಕೆ, ಸೊ ನೋಡೋಣ ನಿಮ್ಮ ಏಂಜಲ್ಸ್ ಏನ್ ಗೈಡೆನ್ಸ್ ಕೊಡ್ತಾ ಇದ್ದಾರೆ ನಿಮ್ಮ ಕನೆಕ್ಷನ್ಗೆ ಅಂತ. ಸೊ ಬಾಟಮ್ ಆಫ್ ದಿ ಕಾರ್ಡ್ ಇಯರ್ ಫ್ರಾಮ್ ನೌ ಅಂತ ಬರ್ತಾ ಇದೆ. ಸೊ ಪರ್ಫೆಕ್ಟ್ ಟೈಮಿಂಗ್. ಓಕೆ, ಸೊ ಇಯರ್ ಫ್ರಮ್ ನೌ ಪರ್ಫೆಕ್ಟ್ ಟೈಮಿಂಗ್, ಎರಡು ಟೈಮಿಂಗ್ ಕಾರ್ಡೇ ಬಂದಿದೆ. ಸೊ ಮೇ ಬಿ ಒಂದು ಕನೆಕ್ಷನ್ ಅಲ್ಲಿ ನೀವೇನೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ, ಅಥವಾ ಮ್ಯಾರೇಜ್ ರಿಲೇಟೆಡ್ ಆಗಿರ್ಬೋದು, ರಿಲೇಶನ್ಶಿಪ್ ರಿಲೇಟೆಡ್ ಆಗಿರ್ಬೋದು, ಅಥವಾ ಈ ಒಂದು ಸಿಚುಯೇಷನ್ ರಿಲೇಟೆಡ್ ಆಗಿರ್ಬೋದು, ಏನೇ ಒಂದು ಕನೆಕ್ಷನ್ ಅಲ್ಲಿ ನಿಮ್ಮ ವ್ಯಕ್ತಿ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಟ್ ಪ್ರೆಸೆಂಟ್ ಅಂತ ಅಂದ್ರೆ ಈ ಒಂದು ವರ್ಷದ ಒಳಗಡೆ, ಮುಂದೆ ಬರುವಂತ ವರ್ಷದ ಒಳಗಡೆ ನೀವ್ ಅನ್ಕೊಂಡಿದ್ದು ಮ್ಯಾನಿಫೆಸ್ಟ್ ಆಗತ್ತೆ, ಅದು ನಿಮ್ಗೆ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ. ಪರ್ಫೆಕ್ಟ್ ಟೈಮಿಂಗ್. ಸೊ ಮೇ ಬಿ ನೀವಿಬ್ರು ಸೇರೋದು, ನೀವಿಬ್ರು ಮದ್ವೆ ಆಗ್ಬೇಕು ಅಂತ ಹೇಳೋದು ಡೆಫಿನೆಟ್ಲಿ ಅದು ಪಾಸಿಬಿಲಿಟೀಸ್ ಇದೆ. ಮ್ಯಾರೇಜ್ ಆಗ್ತೀರಾ, ಮದ್ವೆ ಆಗ್ತೀರಾ, ಅಥವಾ ನೀವೇನ್ ಅನ್ಕೊಳ್ತಾ ಇದ್ರ ಅದ್ ಎಲ್ಲಾನು ಕೂಡ ನಿಮ್ಗೆ ಸಿಗಬೇಕು ಅಂದ್ರೆ ದೇರ್ ಈಸ್ ಅ ಡಿವೈನ್ ಟೈಮಿಂಗ್. ಒಂದು ಡಿವೈನ್ ಟೈಮಿಂಗ್ ಇದೆ. ಆ ಒಂದು ಪರ್ಫೆಕ್ಟ್ ಟೈಮಿಂಗ್ ಅಲ್ಲೇ ಆ ಒಂದು ಕೆಲಸ ನಿಮಗೆ ಆಗತ್ತೆ ಅನ್ನೋದು ಇಲ್ಲಿ ಬರ್ತಾ ಇದೆ. ಸೊ ಯಾವಾಗ ಆ ಒಂದು ಪರ್ಫೆಕ್ಟ್ ಟೈಮಿಂಗ್ ಅಂತ ನೀವು ಕೇಳಿದ್ರೆ ಇಯರ್ ಫ್ರಾಮ್ ನೌ, ಈ ಒಂದು ವರ್ಷದಿಂದ ಮುಂದಿನ ವರ್ಷದ ಒಳಗಡೆ ನೀವು ಅನ್ಕೊಂಡಿದ್ದು ಡೆಫಿನೆಟ್ಲಿ ನೆರವೇರುತ್ತೆ ಅಂತ ಬರ್ತಾ ಇದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.